ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನವರಾತ್ರಿಯ 2ನೇ ದಿನ ಬ್ರಹ್ಮಚಾರಿಯ ದೇವಿಯ ಅವತಾರ ಕುರಿತಾಗಿ ನಾವು ತಿಳ್ಕೊಳ್ಳೋಣ. ಮೊದಲನೇ ಅವತಾರ ಶೈಲಪುತ್ರಿಯಾಗಿ ಜನಿಸಿದ್ರು. ಇವತ್ತು ಬ್ರಹ್ಮಚಾರಿಣಿಯಾಗಿ ಬಂದಿದ್ದಾರೆ. ಅಂದರೆ ಬ್ರಹ್ಮಚಾರಿಣಿಯ ಬಗ್ಗೆ ಒಂದು ಪೌರಾಣಿಕ ಕತೆ ಏನು ಹೇಳುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ಶಿವ ಈಗ ಧ್ಯಾನಸ್ಥರಾಗಿ ಕೂತ್ಬಿಟ್ಟಿದ್ದಾರೆ. ಯಾಕೆ ಅಂದರೆ ದ್ರಾಕ್ಷಾಯಣಿಯ ಸಾವಿನಿಂದ ಅವರು ಬೇಸತ್ತು ಧ್ಯಾನಸ್ಥರಾಗಿದ್ದಾರೆ. ಈ ಕಡೆ ದ್ರಾಕ್ಷಾಯಣಿ ಅಗ್ನಿಕುಂಡದಲ್ಲಿ ಹಾರಿ ದೇಹತ್ಯಾಗವನ್ನು ಮಾಡಿಬಿಟ್ಟಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ತಾರಕಾಸುರ ಅಂತಕ್ಕಂಥ ಒಬ್ಬ ರಾಕ್ಷಸ ಒಂದು ಘೋರ ತಪಸ್ಸನ್ನು ಮಾಡಿ ಬ್ರಹ್ಮನನ್ನ ಕುರಿತಾಗಿ ಆ ತಪಸ್ಸನ್ನು ಮಾಡ್ತಾನೆ. ಆ ಬ್ರಹ್ಮನಲ್ಲಿ ಏನಂತ ಕೇಳ್ಕೊತಾನಪ್ಪ ಅಂದರೆ, ಶಿವಪಾರ್ವತಿಯರಿಗೆ ಜನಿಸಿದ ಬಾಲಕ ಅಂದರೆ ಮಗುವಿನಿಂದ ನನಗೆ ಸಾವು ಬರಬೇಕು ಅಂತ ಕೇಳ್ಕೊತಾನೆ. ಏಕೆ ಅಂದರೆ ಶಿವ ಧ್ಯಾನದಲ್ಲಿ ಕೂತಿದ್ದಾರೆ, ಅವರನ್ನು ಎಬ್ಬರಿಸೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಇನ್ನು ದ್ರಾಕ್ಷಾಯಿಣಿ ಅಗ್ನಿಕುಂಡಕ್ಕೆ ಹಾರಿ ದೇಹತ್ಯಾಗ ಮಾಡಿದ್ದಾರೆ, ಇನ್ನು ಆಕೆ ಬರಲ್ಲ ಅನ್ನೋ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಅವನು ಆ ಥರ ವರವನ್ನು ಕೇಳಿಬಿಡ್ತಾನೆ. ಹಾಗಾಗಿ ಬ್ರಹ್ಮನು ಏನಂತ ಹೇಳ್ತಾರಪ್ಪ ಅಂದರೆ ತಥಾಸ್ತು ಅಂದ್ಬಿಡ್ತಾರೆ. ಆಗ ದೇವತೆಗಳಿಗೆ ಸಂಕಟ ಶುರುವಾಗುತ್ತೆ. ಏಕೆಂದರೆ ತಾರಕಾಸುರನ ಅಟ್ಟಹಾಸ ಮೆರಿತಾ ಇರ್ತಾನೆ. ಅವನು ಎಲ್ಲ ದೇವತೆಗಳಿಗೂ ಕಷ್ಟವನ್ನು ಕೊಡ್ತಿರ್ತಾನೆ. ಹಾಗಾಗಿ ಎಲ್ಲರೂ ಸೇರಿ ಆ ಒಬ್ಬ ಶೈಲಪುತ್ರಿ ಜನಿಸಿರ್ತಾರಲ್ಲ, ಅವತಾರವಾಗಿ ಮತ್ತೆ ದ್ರಾಕ್ಷಾಣಿಯ ಪುನರ್ಜನ್ಮವಾಗಿ ಶೈಲಪುತ್ರಿ ಜನಿಸಿರ್ತಾರೆ. ಆ ಶೈಲಪುತ್ರಿಯ ಕಡೆ ನಾರದ ಮುನಿಗಳು ಹೋಗಿ ಹೇಳ್ತಾರೆ, ನೋಡಮ್ಮ, ನಿನ್ನ ಜನನ ಶಿವನನ್ನು ಒರೆಸುವುದಕ್ಕಾಗಿಯೇ ಇದೆ. ಹೇಗಾದರೂ ಮಾಡಿ ನೀನು ಶಿವನನ್ನು ವಿವಾಹ ಆಗಬೇಕು. ಆದರೆ ಶಿವನನ್ನು ವಿವಾಹ ಆಗೋದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕಾಗಿ ನೀನು ಘೋರ ತಪಸ್ಸನ್ನು ಆಚರಣೆ ಮಾಡಬೇಕು ಅಂತೇಳಿ ಅವರಿಗೆ ತಿಳಿಸ್ತಾರೆ. ಆಗ ಶೈಲಪುತ್ರಿ ಬ್ರಹ್ಮಚಾರಿಣಿಯ ಅವತಾರದಲ್ಲಿ ತಪಸ್ಸಿಗೆ ಇಂಥ ತಪಸ್ಸಲ್ಲ ಸ್ನೇಹಿತರೆ, ಅದು ಘೋರ ತಪಸ್ಸುಗಳು. ಹಲವಾರು ವರ್ಷಗಳ ಕಾಲ ಆಹಾರ ನೀರನ್ನು ತ್ಯಜಿಸಿ ಆ ಶ್ವಾಸವನ್ನೇ ಆಹಾರವನ್ನಾಗಿ ಮಾಡಿಕೊಂಡು ಅವರು ಘೋರ ತಪಸ್ಸನ್ನು ಮಾಡಲಿಕ್ಕೆ ಇವತ್ತು ಕೂತ್ಕೊಂಡಿದ್ದಾರೆ. ಅಂದರೆ ಬ್ರಹ್ಮಚಾರಿಣಿಯ ಅವತಾರದಲ್ಲಿ ಕುಳಿತುಕೊಂಡಿದ್ದಾರೆ. ಮನಸ್ಸನ್ನು ಸಮಚಿತ್ತದಲ್ಲಿ ಸಮಭಾವದಲ್ಲಿ ಇಟ್ಕೊಂಡು, ಏಕೆಂದರೆ ಮನಸ್ಸು ಮೊದಲೇ ಚಂಚಲ. ಆ ಚಂಚಲವಾಗಿರ್ತಕ್ಕಂಥ ಮನಸ್ಸನ್ನು ಅವರ ಹಿಡಿತದಲ್ಲಿ ಇಟ್ಕೊಂಡಿರ್ತಕ್ಕಂಥ ಸೂಚನೆ ಇವತ್ತು. ಇದನ್ನೇ ನಾವು ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ನೋಡೋದಾದರೆ ಸ್ನೇಹಿತರೆ, ಅವರು ಬ್ರಹ್ಮಚಾರಿಣಿ ಅಂದರೆ, ಬ್ರಹ್ಮ ಅಂದರೆ ಶಾಶ್ವತವಾಗಿರ್ತಕ್ಕಂಥದ್ದು, ನಾಶ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದನ್ನು ಶಾಶ್ವತವಾಗಿರ್ತಕ್ಕಂಥದ್ದನ್ನೇ ನಾವು ಬ್ರಹ್ಮ ಅಂತೇಳಿ ಕರಿತೀವಿ. ಆ ಒಂದು ಬ್ರಹ್ಮಾಂಡ ಅದು ನನ್ನೊಳಗೆ ಇದೆ ಅಂತಕ್ಕಂಥ ಸ್ಥಿತಿ, ಒಂದು ಆನಂದ ಚಿತ್ ಆನಂದ ಸ್ಥಿತಿ, ಅದು ಇನ್ನೆಲ್ಲೂ ಇಲ್ಲ, ಅದು ನನ್ನೊಳಗೆ ಇದೆ ಅಂತಕ್ಕಂಥ ಒಂದು ಸ್ಥಿತಿಯನ್ನು ಪಡ್ಕೊಳ್ಳೋ ಅಂಥದ್ದೇ ಬ್ರಹ್ಮಚಾರಿಣಿ ಅಂಥೇಳಿ ನಾವು ತಿಳ್ಕೊತೀವಿ. ಆ ಬ್ರಹ್ಮಚಾರಿಣಿಯ ಒಂದು ವಸ್ತ್ರಧಾರಣೆ ಹೆಂಗಿರುತ್ತಪ್ಪ ಅಂತ ಹೇಳಿದ್ರೆ, ಕೈಯಲ್ಲಿ ಕಮಂಡಲವನ್ನು ಹಿಡಿದಿರ್ತಾರೆ, ಜಪಮಾಲೆಯನ್ನು ಹಿಡಿದಿರ್ತಾರೆ, ಒಂದು ಬಿಳಿ ಸಮವಸ್ತ್ರವನ್ನು ಧರಿಸಿರ್ತಾರೆ. ಅಂದರೆ ಬಿಳಿ ವಸ್ತ್ರ ಅಂತಂದ್ರೇ ಶುಭ್ರತೆಗೆ ಪ್ರತೀಕ. ಅದು ಅಂದರೆ ಶಾರೀರಿಕವಾಗಿ ಮಾನಸಿಕವಾಗಿ ಶುಭ್ರವಾಗಿರಬೇಕು, ಅಂತರಂಗ ಬಹಿರಂಗ ಶುಭ್ರವಾಗಿರಬೇಕು ಅಂತಕ್ಕಂಥ ಸಂಕೇತವನ್ನು ಇಲ್ಲಿ ಕೊಡುತ್ತೆ. ಕಮಂಡಲ ಅಂತಂದರೆ ಆ ಕಮಂಡಲದಲ್ಲಿ ನೀರನ್ನು ಶೇಖರಣೆ ಮಾಡಿ ಇಟ್ಕೊಂಡಿರ್ತೀವಿ. ನೀರು ಅಂದ್ರೇ ಶುದ್ಧತೆಗೆ ಪ್ರತೀಕ ಅದು ಅಲ್ವಾ. ಅಂದರೆ ನಮ್ಮ ಶರೀರದಲ್ಲೂ ಆ ಜಲತತ್ವ ಇದೆ. ಈಗ ನಾವು ಅಡುಗೆ ಮಾಡಬೇಕಾದ್ರೆ ಒಳ್ಳೆ ಭಾವನೆಯಿಂದ ಅಡುಗೆ ಮಾಡಿ ಅಂತ ಹೇಳ್ತಾರೆ. ಯಾಕೆಂದರೆ ಆ ನೀರಿಗೆ ನಮ್ಮ ಭಾವನೆಯನ್ನು ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ ಇದೆಯಂತೆ. ಹಾಗಾಗಿ ಆ ಭಾವನೆಯನ್ನು ಅವರು ಕಮಂಡಲದಲ್ಲಿ ಅಂದರೆ ತನ್ನ ಹಿಡಿತದಲ್ಲಿ ಹಿಡಿದಿಟ್ಟುಕೊಂಡಿರ್ತಕ್ಕಂಥ ಸಂಕೇತವನ್ನು ಇಲ್ಲಿ ಸೂಚಿಸುತ್ತೆ. ಅಂದರೆ ಇಲ್ಲಿ ಸ್ವಾಧಿಷ್ಠಾನ ಚಕ್ರಕ್ಕೆ ಈ ಒಂದು ದೇವತೆ ಅಧಿಪತಿಯಾಗಿರ್ತಾಳೆ. 2ನೇ ಚಕ್ರ ಸ್ವಾಧಿಷ್ಠಾನ ಚಕ್ರ, ಅದು ಜಲತತ್ವಕ್ಕೆ ಪ್ರತೀಕ. ಆ ಒಂದು ಬೀಜಾಕ್ಷರ ಬಂದ್ಬಿಟ್ಟು ವಂ ಅಂಥೇಳಿ ಉಚ್ಚಾರಣೆ ಮಾಡ್ತೀವಿ. ಈ ಒಂದು ಚಕ್ರವನ್ನು ಆ್ಯಕ್ಟಿವ್ ಮಾಡಬೇಕು ಅಂದರೆ ಇದೊಂದು ಬೀಜಾಕ್ಷರವನ್ನು ಅವರು ಮಂತ್ರ ಮಾಡ್ತಾ ಇರ್ತಾರೆ. ಕೆಲವರು ನೀವು ನೋಡಿರ್ಬೋದು. ನಂತರ ಜಪಮಾಲೆ ಅಂತಂದರೆ ಈ ಆ ಮಣಿಗಳು ಒಂದಕ್ಕೊಂದು ಎಷ್ಟು ಒಂದೇ ಆಕಾರದಲ್ಲಿ ಇರ್ತವೆ, ಪೋಣಿಸಿರ್ತಾರೆ. ಅಂದರೆ ನಮ್ಮ ಮನಸ್ಸನ್ನು ಒಂದೇ ರೀತಿಯಲ್ಲಿ ಇಟ್ಕೋಬೇಕು.
ಅಲ್ಲಿ ಇಲ್ಲಿ ಚೆದ್ರು ಹೋಗಬಾರ್ದು. ಜಪವನ್ನು ಮಾಡಬೇಕಾದ್ರೆ ನೀವು ನೋಡಿರ್ಬೋದು, ನಮ್ಮ ಮನಸ್ಸು ಕೈಯಲ್ಲಿ ಮಾಲೆ ಇರುತ್ತೆ, ಮನಸ್ಸು ಮಾತ್ರ ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ. ಆ ಥರ ಆದರೆ ನಾವು ಜಪ ಮಾಡ್ದಂಗೆ ಆಗುತ್ತಾ? ಅದಕ್ಕೆ ಕಬೀರರು ಒಂದು ಕಡೆ ಹೇಳ್ತಾರೆ ಸ್ನೇಹಿತರೆ, ಕರದಲ್ಲಿ ಮಾಲೆಯು ತಿರುಗುವುದು, ಬಾಯಲಿ ನಾಲಿಗೆಯೋ. ಕರದಲ್ಲಿ ಮಾಲೆಯು ತಿರುಗುವುದು, ಬಾಯಲಿ ನಾಲಿಗೆಯೋ. ದಶ ದಿಶೆಯಲ್ಲಿ ಮನ ತಿರುಗುವುದು, ಇದೇ ಇವರ ಜಪವು ಕಬೀರ, ಇದೇ ಇವರ ಜಪವು. ನಾವೇನು ಮಾಡ್ತೀವಪ್ಪ ಅಂದರೆ, ಕೈಯಲ್ಲಿ ಮಾಲೆ ಇಟ್ಕೊಂಡಿರ್ತೀವಿ, ನಾಲಿಗೆಯಲ್ಲಿ ಮಂತ್ರ ಉಚ್ಚಾರಣೆ ಮಾಡ್ತಿರ್ತೀವಿ, ಮನಸ್ಸು ಮಾತ್ರ ಆ ಕಡೆ ಈ ಕಡೆ ಓಡ್ತಾ ಇರುತ್ತೆ. ಆ ರೀತಿ ಮಾಡೋದ್ರಿಂದ ಜಪ ಅನಿಸ್ಕೊಳ್ಳುತ್ತಾ ಅದು? ಆದರೆ ಬ್ರಹ್ಮಚಾರಿಣಿ ಆ ಥರ ಅಲ್ಲ. ಆಕೆ ಒಂದು ಸಮಚಿತ್ತದಲ್ಲಿ ಆಕೆ ಮನಸ್ಸನ್ನು ಹಿಡಿದಿಟ್ಕೊಂಡಿರ್ತಾಳೆ. ಆ ಥರ ಹಿಡಿದಿಟ್ಕೊಂಡಿರೋದಕ್ಕೆ ಕಾರಣ ಅವಳು ಆ ಒಂದು ಲೆವೆಲ್ಲಿಗೆ, ಒಂದು ಶಿವನ ಸ್ಥಿತಿಗೆ ತಲುಪಬೇಕು ಅಂತಂದರೆ ಅವಳು ಅಷ್ಟು ಕಠೋರ ತಪಸ್ಸನ್ನು ಮಾಡ್ತಾಳೆ ಅಂತಕ್ಕಂಥದ್ದು ಈ ಒಂದು ಬ್ರಹ್ಮಚಾರಿಣಿಯ ಅವತಾರ ತಿಳಿಸುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು.